ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿವ್ಯಾ ಶಂಕರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೊಟ್ಟೆ ಇಲ್ದಲೇ, ಓವನ್ ಇಲ್ದಲೇ ಸಿಂಪಲ್ಲಾಗಿ ರವಾ ಕೇಕ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋ ನಾವು ನೋಡ್ಬೋದು. ಈಗ ರವಾ ಕೇಕ್ನ ಹೇಗೆ ಮಾಡೋಣ ಅಂತ ನೋಡೋಣ. ಮೊದಲನೇದಾಗಿ ನಾನು 1 ಕಪ್ಪಿಗೆ ಮಾತ್ರ ತೋರಿಸ್ತಾ ಇರೋದು. ನೀವು ಬೇಕಾದರೆ 2 ಕಪ್ 3 ಕಪ್ ಆ ಥರ ಮಾಡ್ಕೊಳ್ಬೋದು. ನಾನು 1 ಕಪ್ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ 1 ಕಪ್ ಮೊಸರು ತೊಗೊಳ್ಬೇಕು. ಆ ಮೊಸರಿಗೆ ಮತ್ತು ಬೌಲಿಗೆ ಹಾಕ್ಕೊಂಡು ಅದೇ ಕಪ್ ಅಳತೆನಲ್ಲಿ 1 ಕಪ್ ಶುಗರ್ ತೊಗೊಳ್ಬೇಕು. ಶುಗರ್ನ ಪೌಡರ್ ಮಾಡಿ ತೊಗೊಳ್ಬೇಕು. ಮತ್ತು ಅದೇ ಕಪ್ ಅಳತೆನಲ್ಲಿ ಅರ್ಧ ಕಪ್ ಆಯಿಲ್ ತೊಗೊಳ್ಬೇಕು. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ ಮೂರು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಲ್ವಾ? ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಒಂದು 5-10 ಮಿನಿಟ್ಸು ಈ ಮೂರೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿರೋ ನಂತರ ಇದಕ್ಕೆ 1 ಕಪ್ ಹಾಲು ತೊಗೊಳ್ಬೇಕು. ನೀವು ಯಾವುದಾದ್ರೂ ಹಾಲು ತೊಗೊಳ್ಳಿ, ಪರವಾಗಿಲ್ಲ. ನಾನು ಇಲ್ಲಿ ನಂದಿನಿ ಹಾಲು ತೊಗೊಳ್ತಾ ಇದ್ದೀನಿ ಪ್ಯಾಕೆಟು. ನೀವು ಯಾವ್ದು ಬೇಕಾದರೂ ತೊಗೊಳ್ಳಿ. ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ತಗೋಬೋದು. ಇದನ್ನು ಬಿಸಿ ಮಾಡಿ ಕೂಡನಾದರೂ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಹಾಕ್ಕೊತೀರಾ ಅಂತಂದ್ರೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಬಿಸಿ ಮಾಡಿಲ್ಲ, ಹಾಗೆ 1 ಕಪ್ ಹಾಲನ್ನ ತೊಗೋತಾ ಇದ್ದೀನಿ. ಇಲ್ಲಿ ಮುಂಚೆ ನಾವು ಹಾಕ್ಕೊಂಡಿದ್ವಲ್ವ ಮೊಸರು, ಶುಗರ್, ಆಯಿಲ್, ಅದಕ್ಕೆ ನಾನು 1 ಕಪ್ ಹಾಲು ಕೂಡ ಹಾಕ್ಕೊಂಡಿದ್ದೀನಿ. ಈ 4 ಕೂಡ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಹಾಲು ಹಾಕ್ಕೊಂಡ್ಮೇಲೆ ಒಂದು 5 ಮಿನಿಟ್ಸ್ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿರುತ್ತೆ. ಇಲ್ಲಿ ನೀವು ರವೆ ತೊಗೊಂಡಿದ್ದೀನಿ ನಾನು. ನೀವು ಯಾವುದಾದ್ರೂ ರವೆ ತೊಗೊಬೋದು. ಈಗ ಉಪ್ಪಿಟ್ಟು ಮಾಡೋದಕ್ಕೆ ಅಂತ ನೀವು ರವೆನ ತಂದಿರ್ತೀರ ಅಲ್ವಾ ಮನೆಯಲ್ಲಿ, ಅದೇ ರವೆ ಕೂಡ ಆಗುತ್ತೆ. ನಾನು ಉಪ್ಪಿಟ್ಟು ಮಾಡೋ ರವೆನೇ ಕೂಡ ತೊಗೊಂಡಿರೋದು. ನೀವು ಯಾವುದು ಯೂಸ್ ಮಾಡ್ತೀರಾ, ಯಾವ ಕಂಪ್ನಿದಾದರೂ ಯೂಸ್ ಮಾಡಿ, ಪರವಾಗಿಲ್ಲ, ಅದನ್ನು ತೊಗೊಳ್ಳಿ. 1 ಕಪ್, ನಾನು ಇಲ್ಲಿ 1 ಕಪ್ ಅಳತೆನಲ್ಲಿ ಮಾಡ್ತಿರೋದ್ರಿಂದ 1 ಕಪ್ ಹಾಕ್ಕೊತಾ ಇದ್ದೀನಿ ರವೆ. ಈ 4 ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಮಿಕ್ಸ್ಚರ್ಗೆ ನಾನು ಇಲ್ಲಿ 1 ಕಪ್ ರವೆನ ಹಾಕ್ಕೊಂಡಿದ್ದೀನಿ. 1 ಕಪ್ ರವೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತಿರ್ಗಾ ಒಂದು 5-10 ಮಿನಿಟ್ಸ್ ಮಿಕ್ಸ್ ಮಾಡಿ. ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕೇಕ್ ಚೆನ್ನಾಗಿ ಬರುತ್ತೆ, ಸ್ಮೂತಾಗಿ. ಈಗ ನಾನು ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 5-10 ಮಿನಿಟ್ಸ್ ಮಿಕ್ಸ್ ಮಾಡಿ ಮತ್ತು ಅದನ್ನು ಒಂದು 15 ಮಿನಿಟ್ಸ್ ಟು 20 ಮಿನಿಟ್ಸ್ ಬಿಡಿ. ಆ ರವೆ ಎಲ್ಲ ದಪ್ಪ ಆಗುತ್ತೆ, ಸ್ಮೂತ್ ಆಗುತ್ತೆ. ಒಂದು 20 ಮಿನಿಟ್ಸ್ ಬಿಟ್ಟರೆ ಇನ್ನೂ ಸ್ಮೂತಾಗಿ ರವೆ ಬರುತ್ತೆ. ಇಲ್ಲಿ ನೋಡಿ, ನಾನು 20 ಮಿನಿಟ್ಸ್ ಬಿಟ್ಟ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. 20 ಮಿನಿಟ್ಸ್ ಆದಮೇಲೆ ಅದಕ್ಕೆ ಈ 2 ಸ್ಪೂನು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟು ಕೂಡ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ನಾನಿಲ್ಲಿ 2 ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. 2 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಈಗ ಮೈದಾ ಮತ್ತು ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ, ಅದು ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ನೀವು ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ ಎರಡೂ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಒಂದು 5 ಮಿನಿಟ್ಸ್ ಮಿಕ್ಸ್ ಮಾಡಬೇಕು. ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಒಂದು ಪಾತ್ರೆ ತೊಗೊಂಡು ನಾನು ಅದಕ್ಕೆ ಆಯಿಲ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಬಟರ್ ಪೇಪರ್ ಇದ್ದರೆ ಹಾಕ್ಕೊಳ್ಬೋದು. ನನ್ನ ಹತ್ರ ಅದಿರಲಿಲ್ಲ, ನಾನು ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಆಯಿಲ್ ಹಾಕ್ಕೊಂಡು ಬೌಲಲ್ಲಿ ಮಿಕ್ಸ್ ಮಾಡಿ ಇಕ್ಕಿದಂಥದ್ದು ಕೇಕ್ ಮಿಕ್ಸರ್ ಏನಿದೆ ಅದನ್ನು ನಾನು ಬೌಲಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕಿಂತ ಮುಂಚೆ ನಾನು ಒಂದು 5 ಮಿನಿಟ್ಸ್ ಕುಕ್ಕರ್ನ ಬಿಸಿ ಇಕ್ಕೊಂಡಿದ್ದೀನಿ. ಬಿಸಿ ಇಕ್ಕೊಂಡದ್ರೊಳಗಡೆ ಸ್ಟ್ಯಾಂಡ್ ಇಕ್ಕಿದ್ದೀನಿ. ಈಗ ಆ ಕುಕ್ಕರ್ದೊಳಗಡೆ ಈ ಬೌಲಿಗೆ ಹಾಕಿರೋ ಕೇಕ್ ಮಿಕ್ಸರ್ನ ಅದಕ್ಕೆ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈ ಕುಕ್ಕರಿಗೆ ರಬ್ಬರು ಮತ್ತು ವಿಜಲ್ ಹಾಕಬಾರ್ದು ಪ್ಲೀಸ್. 1/2 ಅವರ್ ಟು 1 ಅವರ್ ಕುಕ್ ಮಾಡಿದ್ರೆ ಕೇಕ್ ರೆಡಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.